ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ ಕ್ರಿಕ್ ಟಾಪಿಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಟಾಪಿಕ್ ಶುರು ಮಾಡೋಕ್ಕಿಂತ ಇದೇ ಮೊದಲನೇ ಸಲ ನಮ್ಮ ವಿಡಿಯೋ ನೋಡತ್ತಿದ್ರಿ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಷನ್ ರೂಪದಾಗ ಬರ್ತಾವೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ರಿಷಬ್ ಪಂತ್. ರಿಷಬ್ ಪಂತ್ ನಂಗೆ ನಗುನ ಬರತೈತಿ ಕರೆ ಹೇಳ್ಬೇಕಂದ್ರೆ. ನಗು ಯಾಕಂದ್ರೆ ನನಗೊಂದು ಕ್ವಶನ್ ಕೇಳ್ತೀನಿ ಹೇಳಿ. ಯಾವ್ದು ಬೇಕಾದ ಸ್ಪೋರ್ಟ್ಸ್ಮನ್, ಅದು ಯಾವ್ದು ಬೇಕಾದ ಗೇಮ್ ಇರಲಿ, ಅದು ವಾಲಿಬಾಲ್ ಇರ್ಬೋದು, ಕ್ರಿಕೆಟೇ ಇರ್ಬೋದು, ಅಥವಾ ಯಾವುದೋ ಖೋಖೋನೇ ಇರ್ಬೋದು. ಒಬ್ಬ ಪ್ಲೇಯರ್ಗೆ ಕಂಟಿನ್ಯೂ ಎವ್ರಿ ಡೇ ಸೇಮ್ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗ್ತೈತಿ? ಆಗಂಗಿಲ್ಲ. ಎಂಥ ಭಾರಿ ಪ್ಲೇಯರ್ ಅದಾರಂದ್ರೆ ಭೀ ಪ್ರತಿ ದಿವಸ ಪ್ರತಿ ಮ್ಯಾಚ್ನ್ಯಾಗ ಒಂದೇ ಥರ ಆಡೋಕ್ಕಾಗಂಗಿಲ್ಲ. ಏನೋ ಸ್ವಲ್ಪ ಮಿಸ್ಟೇಕ್ ಆಗಿ ಒಂದ್ಸಲ ಸರಿಯಾಗಿ ಆಡ್ದೇನೆ ಇರ್ಬೋದು, ಹಂಗಂತ ಹೇಳಿ ಅವ್ರ ಕೆಪಾಸಿಟಿ ಇಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ನೆಕ್ಸ್ಟ್ ಮ್ಯಾಚ್ ಅದಕ್ಕಿಂತ ಭೈರಿನೂ ಆಡ್ಬೋದು. ನಮಗೆ ನಾವೇನಿಷ್ಟು ದೊಡ್ಡ ದೊಡ್ಡ ಮ್ಯಾಚ್ ಆಡಿಲ್ಲ, ಆದರೆ ಹೇಳ್ತಾ ನಮಗೆ ಆದದ್ದು ಅನುಭವ. ಖೋಖೋ ಒಳಗೆ ಒಂದೊಂದು ಚಲೋ ಆಡ್ತಿದ್ವಿ, ಒಂದೊಂದು ದಿವಸ ಏನಾಗ್ತಿತ್ತು ಆಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಅದು ಎಲ್ಲ ಪ್ಲೇಯರ್ಸಿಗೆ ಆಗೋದು ಅದು. ಹೌದು, ಎಕ್ಸಾಕ್ಟ್ಲಿ. ಸಾಧ್ಯನೇ ಇಲ್ಲ ಯಾರಿಗೂ ಎವ್ರಿ ಡೇ ಸೇಮ್ ಆಡೋಕ್ಕೆ. ಇಂಥ ಪ್ಲೇಯರ್ ಅಂತಂದ್ರೂ ಅವ್ರು ಒಂದು ದಿವ್ಸ ಫೇಲ್ ಆಗವ್ರೆ. ಯಾಕಂದ್ರೆ ಅದು ಹೆಂಗೆ ಇರ್ತದೆ ಅಂತಂದರೆ ಸೇಮ್ ಬಾಡಿ ಲ್ಯಾಂಗ್ವೇಜ್ ಎವ್ರಿ ಡೇ ಮೇಂಟೈನ್ ಮಾಡೋಕ್ಕಾಗಂಗಿಲ್ಲ. ಡಿಫ್ರೆಂಟ್ ಸಿಚುವೇಶನ್ಸ್ ಇರ್ತಾವೆ, ಡಿಫ್ರೆಂಟ್ ಮೈಂಡ್ಸೆಟ್ ಇರ್ತೈತಿ. ಸೊ ಆಮೇಲೆ ಫಿಟ್ನೆಸ್ಸು ಎವ್ರಿ ಡೇ ಸೇಮ್ ಇರೋಕ್ಕಂತೂ ಅದನ್ನು ಅಸಾಧ್ಯ. ಯಾಕಂದರೆ ಯಾರು ಇಲ್ಲ ಅಂತ ದೇವ್ರಂತೂ ಅಲ್ಲ. ರಿಷಬ್ ಪಂತ್ ನೋಡೋಣ ನಂಗೆ ಯಾಕೆ ಬಂತಂದ್ರೆ LSG ಫ್ರಾಂಚೈಸ್ ಹೆಂಗೈತೆ ಅಂತಂದ್ರೆ ಅವ್ರು ಭಾಳ ಎಕ್ಸ್ಪೆಕ್ಟೇಷನ್ಸ್ ಇರ್ತಾರೆ ಪ್ಲೇಯರ್ಸ್ ಮ್ಯಾಗ. ಈಗ ಆಡಬೇಕು, ನಾವು ಮ್ಯಾಚ್ ಗೆಲ್ಲಬೇಕು ಅಂತೇಳಿ. ಲಾಸ್ಟ್ ಇಯರ್ ಏನಾಗಿತ್ತು ಅಂತಂದರೆ KL ರಾಹುಲ್ ಆ ಟೀಮ್ನಾಗಿದ್ರು, ಕ್ಯಾಪ್ಟನ್ ಅವರಿದ್ದರು. ಸೊ ಅವ್ರ ಮ್ಯಾಗ ಬ್ಲೇಮ್ ಮಾಡಿ ಒಂದು ಮ್ಯಾಚಿನಾಗ ಒಂದು ಸ್ವಲ್ಪ ಸೋಲಾನ ಅವ್ರು ಇಡೀ ಗ್ರೌಂಡ್ನಾಗ ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಅವರು ಲಾಸ್ಟ್ ಜನರ ಮುಂದೆ ಸ್ಟೇಡಿಯಮ್ನಾಗ ಒಂಥರ ವಿಚಿತ್ರ ಮಿಸ್ಬಿಹೇವ್ ಮಾಡಿರೋ. ಅಂದರೆ ಬೇರೆ ಥರ ನಡ್ಕೊಂಡ್ರು, ಅವ್ರ ಜೊತೆ ನಡ್ಕೊಂಡ್ರು. ಮತ್ತು ಬ್ಲೇಮ್ ಮಾಡಿ ಹೊರಗೆ ಹಾಕಿರಿ ಟೀಮ್ನಾಗಿಂದ ಅವ್ರನ್ನ ಹೊರಗೆ ಹಾಕಿ ಪಂತ್ ತೊಗೊಂಡಾರಲ್ಲಿ. ಸೊ ಈ ಪಂತ್ ಬಂದಾರ ಕರೆ ಏನಾಗೈತೆ ಅಂತಂದ್ರೆ ಅವ್ರದ್ದು ಫಸ್ಟ್ ಮ್ಯಾಚ್ ಹಿಂಗೆ ಫೇಲ್ಯೂರ್ ಆಯಿತು. ಮತ್ತು ಸೀಸನ್ ಫೇಲ್ಯೂರ್ ಆತಂದ್ರೆ ನಾಳೆ ಇವ್ರಿಗೂ ಹಂಗೆ ಮಾಡ್ತಾರೆ, ಮಾಡಂಗಿಲ್ಲ ಅನ್ನೋದು ಏನು ಗ್ಯಾರಂಟಿ. ಆಮೇಲೆ ರಿಷಬ್ ಪಂತ್ ಅವ್ರಿಗೇನು ಅನ್ಸೋದು, ಸುಮ್ಮ ಮೊದಲೆಲ್ಲ ಆಡ್ತಿದ್ದೆ ಅಲ್ಲೇ ಇದ್ದಿದ್ರೆ ಚಲೋ ಇಲ್ಲ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದ್ರೆ ಅದ್ರ ಟೆನ್ಷನ್ ಜಾಸ್ತಿ ಆಗ್ತೈತಿ. ಮ್ಯಾಚ್ ಕಡೆ ಅವರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಂಗಿಲ್ಲ. ಅದು ಸುಮ್ಮ ಅಲ್ಲೇ ಮೊದಲೇನು ಆಡ್ತಿದ್ವಿ ಕಮ್ಮಿ ಅಮೌಂಟ್ದಾಗ ಅಲ್ಲೇ ಆಡಿದ್ರೆ ಚಲೋ ಇತ್ತೇನೋ ಅಂತೇಳಿ ರಿಷಬ್ ಪಂತ್ ಲಾಸ್ಟ್ ಸಿಚುವೇಶನ್ ಹಂಗೆ ಬರ್ತೈತೇನೆ ಅಂತೇಳಿ ನನಗೆ ಆ್ಯಕ್ಚುಲಿ ಆ ಮನಿ ಮ್ಯಾಚ್ ನೋಡೋಣ ಹಂಗೆ ಅನ್ಸತೈತಿ. ಹೋಗಲಿ, ಆ್ಯಕ್ಚುಲಿ ಮ್ಯಾಚ್ ಬಗ್ಗೆ ಮಾತಾಡೋಣ. ಮ್ಯಾಚ್ ಪೂರ್ತಿ ಎಕ್ದಮ್ ಲಾಸ್ಟ್ ಕ್ಲೋಸ್ ಹೋಗಿತ್ತು. ರಿಷಬ್ ಪಂತದ್ದು ಆ್ಯಕ್ಚುಲಿ ಮತ್ತು ಇನ್ನೊಂದು ಹಂಗೆ ಹೈಲೈಟ್ ಮಾಡಿ ಹೇಳಕ್ಕೆ ರೀಸನ್ ಅಂತಂದ್ರೆ, ಕ್ಲೋಸ್ ಹೋದಾಗ ರೊಕ್ಕದ ಪ್ರೆಷರು ಜಾಸ್ತಿ ಇತ್ತು. ಭಾಳ ರೊಕ್ಕ ಕೊಟ್ಟು ತೊಗೊಂಡಾರ ಅಂತೇಳಿ ಮೇ ಬಿ ಪ್ರೆಷರ್ ಜಾಸ್ತಿ ತೊಗೊಂಡಾರ ಅನ್ಸುತ್ತೆ ಅವ್ರು. ಲಾಸ್ಟಿಗೆ ಒಂದು ಸ್ಟಂಪಿಂಗ್ ಏನು ಬಿಟ್ಟರು, ಅದೇ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಯ್ತು. ಇಲ್ಲಂದ್ರೆ ಅವರ ವಿನ್ ಆಗ್ತಿದ್ರು. ಭಾಳ ಪ್ರೆಷರ್ ತೊಗೊಂಡು ಆಡತ್ತಾರ ಅನ್ಸುತ್ತೆ. ಮತ್ತು ಬ್ಯಾಟಿಂಗ್ ಬಂದಾಗೂ 0 ಔಟ್ ಆಗಿಬಿಟ್ರೆ ಫುಲ್ ಏನೋ ಒಂದು ಫುಲ್ ಪ್ರೆಷರ್ ತೊಗೊಂಡು ಅದನ್ನು ಏನೋ ಒಂದು ತಲೆಯಾಗ ಹಾಕೊಂಡು ಆಡತ್ತಾರ ಅಂತ ಅನ್ಸಕತ್ತೈತಿ. ನಾರ್ಮಲ್ ಆಡಿದ್ರೆ ಅವ್ರು ಆಡ್ತಿದ್ರೇನೋ ಅನಿಸ್ತೈತೆ ನನಗೆ. ಬಹುಶಃ ನಾರ್ಮಲ್ ಆಡ್ಬೇಕಾಗಿತ್ತು ಅವ್ರು. ಅದೊಂಥರ ಬೇರೆ ಥರ ಯೋಚನೆ ಮಾಡಿ ಆಡತ್ತಾರ ಅನ್ಸುತ್ತೆ. ಸೊ ಅದು ಲಾಸ್ಟ್ ಮೂಮೆಂಟಿಗೆ ಅದು ಆ್ಯಕ್ಚುಲಿ ಸ್ಟಂಪಿಂಗ್ ಬಿಟ್ಟರು, ಅಲ್ಲಿ ಮ್ಯಾಚ್ ಹೋಗಿಬಿಡ್ತು ಅವ್ರದ. ಇಷ್ಟು ಥ್ರಿಲ್ಲಿಂಗ್ ಇತ್ತು ಮ್ಯಾಚ್. ಯಂಗ್ಸ್ಟರ್ಸ್ ಡೆಲ್ಲಿ ಕಡೆ ಇಬ್ಬರು ಯಂಗ್ಸ್ಟರ್ಸ್, ಯುವರಾಜ್ ನಿಗಮ್ ಅಂಥೇಳಿ ಇಟ್ಟು ಭಾರಿ ಆಡ್ರು. ಯುವರಾಜ್ ನಿಗಮ್ ನೀವು ಎಲ್ಲಿ ಹೆಸರು ಕೇಳಲಾಗಿನಿ ಅಂತ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ, ಎಲ್ಲಿ ನನಗೂ ಡೊಮೆಸ್ಟಿಕ್ನಾಗ ಎಲ್ಲಿ ಬಿಹಾರಕ್ಕೇನೋ ಆಡ್ತಾರಂತೆ. ಬಿಹಾರಲ್ಲ UPಗೆ ಆಡ್ತಾರಂತೆ. ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ಅದ. ಮೋಸ್ಟ್ಲಿ UPಗೆ ಅನಿಸ್ತೈತಿ. ಅವ್ರ ಹೆಸರು ಕೇಳಾಗಿದ್ದು. ಅವ್ರು ಇಷ್ಟು ಮಸ್ತ್ ಆಡಿದ್ರು. ಮತ್ತು ಅಶುತೋಷ್ ಶರ್ಮಾ ಲಾಸ್ಟ್ ಇಯರ್ ಪಂಜಾಬ್ಗೆ ಆಡ್ತಿದ್ರು ಅಲ್ಲಂತೂ ಪರ್ಫಾರ್ಮೆನ್ಸ್ ಭಾರಿ ಮಾಡಿದ್ರು ಅಶುತೋಷ್ ಶರ್ಮಾ ಮತ್ತು ಯುವರಾಜ್ ನಿಗಮ್ ಇಬ್ಬರು ಕೂಡಿ ಲಾಸ್ಟಿಗೆ ಇಷ್ಟು ಭಾರಿ ಆಡಿ ಮ್ಯಾಚ್ ಗೆಲ್ಸಿರಂತಂದ್ರೆ, ಲಾಸ್ಟ್ ಮೂಮೆಂಟಿಗೆ ಹೋಗಿ ಅಶುತೋಷ್ ಶರ್ಮಾ 6 ಹೊಡೆದು ಮ್ಯಾಚ್ ಗೆಲ್ಸಿರೋದನ್ನು. ಆಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಗೆದ್ದರು, LSG ಅವ್ರು ಸೋತ್ರ ಮ್ಯಾಚ್. ಆಮೇಲೆ ಇನ್ನೊಂದು ಮ್ಯಾಚ್ ಬಗ್ಗೆ ಹೇಳ್ಬೇಕಂತಂದ್ರೆ, ಅವ್ರ ನೆಕ್ಸ್ಟ್ ಮ್ಯಾಚ್ ಇವ್ರದಿತ್ತು, ಪಂಜಾಬ್ ಕಿಂಗ್ ಮತ್ತು ಗುಜರಾತ್ ಟೈಟನ್ಸ್ ಮ್ಯಾಚ್ ಇತ್ತು. ಅದ್ರೊಳಗಂತೂ ಶ್ರೇಯಸ್ ಅಯ್ಯರ್ ಎಷ್ಟು ಭಾರಿ ಬ್ಯಾಟಿಂಗ್ ಮಾಡಿದ್ರು. 97 ರನ್ಸ್ ನಾಟ್ ಔಟ್.
ಮಸ್ತ್ ಆಡ್ರೆ ಅವರಂತೂ ಸ್ಪಿನ್ ಅಟ್ಯಾಕಿಗೆ ಇಷ್ಟು ಭಾರಿ ಆಡ್ತಾರೋ, ಖತರ್ನಾಕ್ ಆಡ್ತಾರೆ. ಅದು ಮ್ಯಾಚ್ ಆಲ್ಮೋಸ್ಟ್ ಡೀಪ್ ಹೋಗಿತ್ತದು. ಗುಜರಾತ್ ಟೈಟನ್ಸ್ ಅದ್ರ ಫುಲ್ ಫೈಟ್ ಮಾಡಿದ್ರು ಬ್ಯಾಟಿಂಗ್ನಾಗ. ಅಲ್ಲಿ ಸಾಯಿ ಕಿಶೋರ್ ಚಂದ ಇವರು ನಮ್ಮ ತಮಿಳ್ನಾಡು ಪ್ಲೇಯರ್ ಏನಿರಲ್ಲ ಸಾಯಿ ಸುದರ್ಶನ್, ಸಾಯಿ ಕಿಶೋರ್ ಅಲ್ಲ, ಸಾಯಿ ಕಿಶೋರ್ ಸ್ಪಿನ್ನರ್. ಸಾಯಿ ಸುದರ್ಶನ್ ಅವ್ರು ಮಸ್ತ್ ಬ್ಯಾಟಿಂಗ್ ಆಡಿದ್ರು ಬಿಗಿನಿಂಗ್ದಾಗ. ಆಮೇಲೆ ಎಂಡಿಗೆ ಎಲ್ಲ ಚಲೋ ತೊಗೊಂಡೋಗಿದ್ರು ಅವ್ರ ಮ್ಯಾಚ. ಬಟ್ ಬಾಲಿಂಗ್ನಾಗ ಏನೈತಿ, ಪಂಜಾಬ್ದಾಗ ಹರ್ಷದೀಪ್ ಸಿಂಗ್ ಮಸ್ತ್ ಬಾಲಿಂಗ್ ಮಾಡಿದರು. ಮತ್ತು ಮೇನ್ ಹೇಳ್ಬೇಕಂತಂದ್ರೆ ಎಂಡಿಗೆ ಬಂದು ನಮ್ಮ ಕರ್ನಾಟಕದ ಪ್ಲೇಯರ್ ವೈಶಾಖ್ ವಿಜಯ್ ಕುಮಾರ್ ಅವ್ರು ಏನು ಬಂದ್ರಲ್ಲ, ಅಲ್ಲಿ ಮೇನ್ ಟರ್ನಿಂಗ್ ಪಾಯಿಂಟ್. 11 ರನ್ಲೇ ಲಾಸ್ಟಿಗೆ ಇವರ ಯಾರು ನಮ್ಮ ಪಂಜಾಬ್ದವ್ರು ಗೆದ್ರು. ಪಂಜಾಬ್ ಟೀಮು ಒಂದು ಸ್ವಲ್ಪ ಸ್ಟ್ರಾಂಗ್ ಅನ್ಸತ್ತೈತಿ ಈ ಸಲ. ಆಮೇಲೆ ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸು ಅದು ಅನ್ಎಕ್ಸ್ಪೆಕ್ಟೆಡ್. ಅವರು ಒಂಥರ ಏನೋ ಡಿಫ್ರೆಂಟ್ ಟೀಮ್ ಅನ್ಸತ್ತೈತಿ. ಅದು ಒಂಥರ ಚಲೋ ಟೀಮ್ ಅನ್ಸತ್ತೈತಿ. ಆ್ಯಕ್ಚುಲಿ ಡೆಲ್ಲಿ ಕ್ಯಾಪಿಟಲ್ಸ್ನಾಗ ಮೊನ್ನೆ ಕೆ ಎಲ್ ರಾಹುಲ್ ಇಲ್ಲಾಗಿದ್ರು. ಕೆ ಎಲ್ ರಾಹುಲ್ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಏನೋ ಇನ್ನೂ ಬೆಟ್ರ್ ಆಗ್ತಿತ್ತು ಟೀಮ, ಬೆಟ್ರ್ ಆಡ್ತಿದ್ರು ಅನ್ಸತಿ. ಕೆ ಎಲ್ ರಾಹುಲ್ ಅವ್ರಿಗೆ ಮಗಳು ಬಿಟ್ಳು ಮೊನ್ನೆ, ಹಾಗಾಗಿ ಅವ್ರು ಆಡಿಲ್ಲ ಅದನ್ನು. ಸೊ ಅವ್ರಿಗೆ ಈ ನಮ್ಮ ವಿಡಿಯೋ ಮೂಲಕ ಕಂಗ್ರ್ಯಾಚುಲೇಷನ್ಸ್ ಹೇಳೋರಿಗೆ. ಸೊ ನಿಮಗೆಲ್ಲ ಹೆಂಗೆ ಅನ್ಸತ್ರಿ? ಎಲ್ ಎಸ್ ಸಿ ಫ್ರಾಂಚೈಸಿದವ್ರು ಆ ಥರ ರಿಯಾಕ್ಟ್ ಮಾಡೋದು ಸರಿನಾ ತಪ್ಪ ಏನು ಅನ್ನೋದು ಕಮೆಂಟ್ ಮಾಡಿರಿ. ಹಂಗೆ ನಾವು ಮಾಡಿರೋಂಥ ವಿಡಿಯೋಗಳನ್ನ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಆಮೇಲೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಮ್ಮ ವಿಡಿಯೋಗಳು ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ. ಸೊ ಥ್ಯಾಂಕ್ ಯು ಎಲ್ಲರಿಗೆ. ನಮಸ್ಕಾರ ರೀ.